ಹಿಂದೂಗಳೆಲ್ಲರೂ ಒಟ್ಟಾಗಬೇಕು ಅಂತನ್ನುವಂಥದ್ದಂತೂ ಪ್ರಶ್ನೆನೇ. ಆದರೆ ಹಿಂದೂ ಸಂಘಟನೆಗಳು ಕೂಡ ಒಂದಾಗಬೇಕು, ಒಟ್ಟಾಗಿ ಹೋರಾಟ ಮಾಡಬೇಕು ಅಂತನ್ನುವಂಥದ್ದನ್ನು ನಾವು 25ನೇ ವರ್ಷದ ಈ ದತ್ತಪೀಠದ ಹೋರಾಟದ ನಿಮಿತ್ತವಾಗಿ ಒಂದು ಸಂದೇಶವನ್ನು ಕೊಡ್ತಾ ಇದ್ದೀವಿ. ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳ, ಶ್ರೀರಾಮ ಸೇನೆ ಮತ್ತು ಇತರೆ ಎಲ್ಲ ಸಂಘಟನೆಗಳು ಒಟ್ಟಾಗಿ ಇನ್ನು ಮುಂದಿನ ದಿನಗಳಲ್ಲಿ ಹಿಂದೂ ವಿರೋಧಿ ಶಕ್ತಿಗಳಿಗೆ ಒಂದು ಉತ್ತರ ಕೊಡೋಗೋಸ್ಕರ ನಾವು ಈ ದತ್ತಪೀಠದಲ್ಲಿ ಒಂದು ಸಂದೇಶವನ್ನು ಕೊಡ್ತಾ ಇದ್ದೀವಿ. ಇನ್ನು ದತ್ತಪೀಠದ ಈ ಹೋರಾಟದ ಒಂದು ನಿಮಿತ್ತವಾಗಿ ಇಸ್ಲಾಮಿನ ಮಾನಸಿಕತೆ ಏನಿದೆ, ಅತಿಕ್ರಮಣ ಮಾಡಿಕೊಳ್ಳುವಂಥದ್ದು, ಭೂಮಿ ಕಬಳಿಸುವಂಥದ್ದು ಮತ್ತು ಇತರೆ ರೀತಿಯ ಅವರ ಆಕ್ರಮಕ ಏನು ಒಂದು ನೀತಿ ಇದೆ, ಅದಕ್ಕೆ ಉತ್ತರ ಕೊಡೋಗೋಸ್ಕರನೇ ದತ್ತಪೀಠದ ಹೋರಾಟ ಒಂದು ನಿಮಿತ್ತ ಮಾಡಿ ಇಡೀ ಕಾರ್ಯಕರ್ತರಲ್ಲಿ, ಸಂಘಟನೆಗಳಲ್ಲಿ ತಾಕತ್ತು ತುಂಬಿದಂಥ, ಶಕ್ತಿ ತುಂಬಿದಂಥ ಈ ಹೋರಾಟ ಇದು. ಸೊ ಇವತ್ತು ಕಳೆದ 25 ವರ್ಷದಿಂದ ಹೋರಾಟದ ಈ ಪರಿಣಾಮದಿಂದ ಕರ್ನಾಟಕದಲ್ಲಿ ಮುಸ್ಲಿಮರು ಅತಿಕ್ರಮಣ ಮಾಡಿಕೊಂಡಂಥ ಸಾವಿರಾರು ಎಕರೆ ಭೂಮಿಯನ್ನು ನಾವು ಹಿಂದೂ ಸಂಘಟಕರು ಉಳಿಸಿದ್ದೀವಿ. ಎಲ್ಲಿ ಬೇಕಾದಲ್ಲಿ ಗೋರಿ, ಎಲ್ಲಿ ಬೇಕಾದರೆ ಮಸೀದಿ, ಎಲ್ಲಿ ಬೇಕಾದಲ್ಲಿ ಚರ್ಚ್ ಮಾಡುವಂಥದ್ದನ್ನು ತಡೆದಿದ್ದೀವಿ. ಸೊ ಆ ಪ್ರವೃತ್ತಿಗೆ ಮೂಲ ಈ ಹೋರಾಟ, ದತ್ತಪೀಠ ಹೋರಾಟ ಎಲ್ಲ ಹಿಂದೂ ಸಮಾಜಕ್ಕೆ, ಹಿಂದೂ ಸಂಘಟನೆಗಳಿಗೆ ತಾಕತ್, ಶಕ್ತಿ ತುಂಬಿದಂಥದ್ದು ಅಂತನ್ನುವಂಥದ್ದು ಹೇಳ್ತೇನೆ. ಒಂದು ದಿಶಾ, ಒಂದು ಮಾರ್ಗ ಕೊಟ್ಟಂಥದ್ದು ದತ್ತಪೀಠ. ಸೊ ಇನ್ನು ಮುಂದಿನ ದಿನಗಳಲ್ಲಿ ವಕ್ಫ್ ಬೋರ್ಡ್ ಅಂತನ್ನುವಂಥದ್ದು ಏನೋ ಒಂದು ಭಯಾನಕ ವೈರಸ್ ಹರಡ್ತಾ ಇದೆ. ಸೊ ಈ ವೈರಸ್ ಅನ್ನು ತಡೆಯುವಂಥ ಶಕ್ತಿ ಕೊಟ್ಟಿದ್ದೇ ದತ್ತಪೀಠದ ಹೋರಾಟ ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ. ನ್ಯಾಯಾಲಯ ದತ್ತಪೀಠದ ಹೋರಾಟ ಹಿಂದೂಗಳ ಪರವಾಗಿ ಕೊಟ್ಟಿದೆ. ಸೌಹಾರ್ದಯುತವಾಗಿ ಸರ್ಕಾರದ ಯಾವ ರಾಜಕೀಯ ಇವತ್ತು ಸರ್ಕಾರದ ಅಂಗಳದಲ್ಲಿ ಚೆಂಡನ್ನು ಹಾಕಿದೆ. ಸರ್ಕಾರ ಸೌಹಾರ್ದಯುತವಾಗಿ ಮುಸ್ಲಿಮರಿಗೆ ಮತ್ತು ಹಿಂದೂಗಳಿಗೆ ಒಟ್ಟಾಗಿ ನೀವು ಆಚರಣೆ ಮಾಡುವಂಥ ಪ್ರಕ್ರಿಯೆಯನ್ನು ಹೇಳಿದ್ದು ಸಂಘರ್ಷ. ಇದು ಸೌಹಾರ್ದ ಅಲ್ಲ. ಇದು ಹಿಂದೂಗಳ ಪದ್ಧತಿಯ ಬೇರೆ, ಮುಸ್ಲಿಮರ ಪದ್ಧತಿ ಬೇರೆ. ಹೇಗೆ ಸೌಹಾರ್ದ ಆಗತ್ತೆ? ಇಲ್ಲಿ ನಾವು ಹೂವು, ಆರತಿ, ಅಭಿಷೇಕ, ಹೋಮ, ಹವನ ಮಾಡುವಂಥವ್ರು. ಇದಕ್ಕೆ ತದ್ ವಿರುದ್ಧವಾಗಿ ಅವರು ಇದನ್ನು ಒಪ್ಪಲ್ಲ. ಅವರು ಒಪ್ಪದೇ ಇರುವಂಥ ಈ ಕ್ಷೇತ್ರದಲ್ಲಿ ಅವರಿಗೆ ಸೌಹಾರ್ದ ಅಂತ ಹೇಳಿ ಕೈ ಜೋಡಿಸೋದು ಇದು ಮೂರ್ಖತನ. ಇದು ಶತಮೂರ್ಖತನ ಅಷ್ಟೇ ಅಲ್ಲ, ನಿಮ್ಮ ಓಟಿಗೋಸ್ಕರ ಓಲೈಕೆ ಮಾಡುವಂಥ ಈ ಸೌಹಾರ್ದದ ಹೇಳಿಕೆ ಮಾಡಿ ಸಂಘರ್ಷಕ್ಕೆ ಅನುವು ಮಾಡಿಕೊಡ್ತಾ ಇದ್ದೀರಿ. ನಮಾಜ್ ಮಾಡೋದಾದರೆ ನಾಗೇನಹಳ್ಳಿಯಲ್ಲಿರುವಂಥ ಆ ಬಾಬಾ ಬುಡನ್ ಏನೋ ಒಂದು 2 ಗೋರಿಗಳಿದ್ದಾವೆ, ಅಲ್ಲಿ ಮಾಡಬೇಕು ಅಂತನ್ನುವಂಥದ್ದು. ಶಿಕ್ಷಕರ ನೇಮಕ ಆದರೂ ಕೂಡ ಸುಮಾರು 6-7 ತಿಂಗಳು ಅವರಿಗೇನು ಯಾವುದೇ ಒಂದು ಪೇಮೆಂಟ್ ಕೊಡಲಿಲ್ಲ. ಇದೇ ರೀತಿಯ ಮುಲ್ಲಾ ಮೌಲ್ವಿಗಳಿಗೆ ಯಾರು ಅಜಾನ್ ಮಾಡ್ತಾರೆ ಅವರನ್ನು ನಿಲ್ಲಿಸಿ ನೋಡೋಣ. ಅಜಾನ್ ಮಾಡುವಂಥವರಿಗೆ ಈ ಸರ್ಕಾರ ಪೇಮೆಂಟ್ ಕೊಡ್ತಾ ಇದೆ, ಮುಲ್ಲಾ ಮೌಲ್ವಿಗಳ ಪೇಮೆಂಟ್ ಕೊಡ್ತಾ ಇದೆ. ಇದು ಮುಜರಾಯಿ ಇಲಾಖೆ ಅಂತೇಳಿ ಅಧಿಕೃತವಾಗಿ ಸರ್ಕಾರದ ಒಂದು ಈ ದೇವಸ್ಥಾನ ಪವಿತ್ರ ಕ್ಷೇತ್ರಕ್ಕೆ ಅರ್ಚಕ ನೇಮಕ ಆದರೆ ಅವರನ್ನು ಕಡೆಗಣಿಸಿ ಅವರನ್ನು ವ್ಯವಸ್ಥಿತವಾಗಿ ತುಳಿದು ಹಾಕುವಂಥ, ಓಡಿ ಹೋಗುವಂಥ ಪ್ರಯತ್ನವನ್ನು ಮಾಡಿದಂಥ ಈ ಕಾಂಗ್ರೆಸ್ ಸರ್ಕಾರ ಈಗೇನೋ 2 ತಿಂಗಳಿಂದ ಕೊಡ್ತಾ ಇದ್ದಾರೆ ಅಂತನ್ನುವಂಥದ್ದು ನನ್ನ ಗಮನಕ್ಕೆ ಬಂದಿದೆ. ಅಕಸ್ಮಾತ್ ಕೊಡದೇ ಇದ್ದರೆ ಮುಜರಾಯಿ ಇಲಾಖೆಯ ಮಿನಿಸ್ಟರ್ ಮನೆ ಎದುರುಗಡೆಗೆ ಧರಣಿ ಮಾಡಬೇಕಾಗತ್ತೆ ಅಂತನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ಶ್ರೀರಾಮ ಸೇನೆ ಸಂಘಟನೆ, ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳ ಜೊತೆಗೆ ನಾವು ಕೈ ಜೋಡಿಸಿ ದತ್ತಪೀಠ ಆಗಲಿ ಇನ್ನು ಮುಂದಿನ ಎಲ್ಲ ಹೋರಾಟವನ್ನು ಮಾಡ್ತೀವಿ ಅಂತನ್ನುವಂಥದ್ದು ನಾನು ಹೇಳ್ತೇನೆ. ಅದನ್ನ ಅವ್ರ ಜೊತೆಗೆ ಚರ್ಚೆ ಮಾಡಿ ಒಟ್ಟಿಗೆ ಮಾಡ್ತೀವಿ. ನೋಡಿ, ವಕ್ಫ್ ಬೋರ್ಡದ ಮೊದಲನೇ ಹೆಜ್ಜೆನೇ ದತ್ತಪೀಠದಿಂದ ಪ್ರಾರಂಭ ಆಗಿದ್ದು. ಸೊ ಇದು ಶಾಕಾದ್ರಿ ಅವರ ವೈಯಕ್ತಿಕ ಆಸ್ತಿ ಆಗಿತ್ತು. ಅವರು ಇದನ್ನೆಲ್ಲ ನೋಡ್ಕೊಂಡು ಹೋಗ್ತಾ ಇದ್ರು. ಪೂಜೆ ಪುನಸ್ಕಾರ ಅವ್ರದ್ದೇನೇನೋ ಸಂಬಂಧಪಟ್ಟಂತ ನೋಡ್ಕೊಂಡು ಹೋಗ್ತಾ ಇದ್ರು.
ಯಾವಾಗ ಶಾಖಾದ್ರಿ ಇದಲ್ಲ ಇದು ವಕ್ಫ್ ಬೋರ್ಡದ್ದು ಅಂತ ಹೇಳಿ ವಕ್ಫ್ ಬೋರ್ಡ್ನವರು ಆಕ್ರಮಿಸ್ಕೊಂಡ್ರು, ಆವಾಗ ಪ್ರಾರಂಭ ಆಯಿತು ಹೋರಾಟ. ಮತ್ತು ಇವರು ವಕ್ಫ್ ಬೋರ್ಡಿಂದ ಬಯಲಾಗಿದ್ದೇ ಅಲ್ಲಿಂದ ಪ್ರಾರಂಭ ಆಗಿದ್ದು. ಸೊ ಆಮೇಲೆ ನ್ಯಾಯಾಲಯ, ಆಮೇಲೆ ನಮ್ಮ ಹೋರಾಟ ಪ್ರಾರಂಭ ಆಗಿದ್ದು. ಸೊ ಇಲ್ಲಿವರೆಗೆ ಬಂದಿದೆ. ವಕ್ಫ್ ಬೋರ್ಡಿಂದ ಅಲ್ಲ ಇದು. ಈ ಟಿಪ್ಪು ಸುಲ್ತಾನ್ ಆಕ್ರಮಣ ಮಾಡಿರ್ಬೋದು, ಘಜನಿ ಮಾಡಿರ್ಬೋದು, ಆದರೆ ಇದು ದತ್ತಾತ್ರೇಯ 16,000 ವರ್ಷದ ಹಿಂದೆ ತಪಸ್ ಮಾಡಿದಂಥ ಪವಿತ್ರ ಪುಣ್ಯಕ್ಷೇತ್ರ ಇದು. ಸೊ ಈ ಭೂಮಿ ವಕ್ಫ್ ಬೋರ್ಡ್ ಆಗಕ್ಕೆ ಸಾಧ್ಯನೇ ಇಲ್ಲ. ಸುದ್ದಿ 18 ಸದಾ ನಿಮ್ಮೊಂದಿಗೆ.